ತ್ರಿಭಾಷಾ ಜಾರಿ ಆಗಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇವತ್ತು ಈ ರಾಜ್ಯ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ, ಈ ರಾಜ್ಯ ಸರ್ಕಾರಕ್ಕೆ ಮನದಟ್ಟು ಮಾಡಲಿಕ್ಕೆ ಇವತ್ತು ಒಂದು ಕಾರ್ಯಕ್ರಮನ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ಏನು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಗೆ ಮುತ್ತಿಗೆ ಹಾಕಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷಗಳಾದಂಥ ಸಾರಾ ಗೋವಿಂದರವರು, ವಾಟಾಳ್ ನಾಗರಾಜ್ರವರು, ಕೋಡಹಳ್ಳಿ ಚಂದ್ರಶೇಖರ್ ಅವರು, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಮತ್ತು ರೂಪೇಶ್ ರಾಜಣ್ಣ ಅವರು, ಇನ್ನೂ ಅನೇಕ ಜನ ಇವತ್ತು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂತಂದರೆ, ಏನು ಇವತ್ತು ಈ ರಾಜ್ಯದಲ್ಲಿ SLC ತರಗತಿಗಳು ಮತ್ತು ಪ್ರಾರಂಭ ಆಗಿ SLC ತರಗತಿಗಳು ಏನು ಇವತ್ತು ಎಕ್ಸಾಮ್ಗಳು ಅಂದರೆ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಈ ಪರೀಕ್ಷೆಯಲ್ಲಿ ಇವತ್ತು ಹಿಂದಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳ ಮೇಲೆ ಏರಿ ಇವತ್ತು ಅವ್ರಿಗೆ ಸುಮಾರು 1 ವರ್ಷಕ್ಕೆ SLCಯಲ್ಲಿ ಏನು ತರಬೇತಿ ಪಡ್ಕೊಳ್ತಾರೆ ಮಕ್ಕಳು, ಅಂಥ ಮಕ್ಕಳು ನಗರ ಪ್ರದೇಶದಲ್ಲಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಸುಮಾರು 1.5 ಲಕ್ಷ ಜನ ಬಾಲಕರು ಅಂದರೆ ಹುಡುಗರು ಇವತ್ತು ಫೇಲ್ ಆಗ್ತಾ ಇರ್ತಾರೆ ಅಂತಂದರೆ ಬರೀ ಹಿಂದಿ ಏನು ಪರೀಕ್ಷೆ ಇದೆ ಆ ಹಿಂದಿ ಪರೀಕ್ಷೆಯಲ್ಲೇ ನಮ್ಮ ಕನ್ನಡದ ಮಕ್ಕಳು ಇವತ್ತು ಸುಮಾರು 1.5 ಲಕ್ಷ ಜನ ಇವತ್ತು ಫೇಲ್ ಆಗ್ತಾ ಇರ್ತಕ್ಕಂಥದ್ದು. ನಾವೆಲ್ಲ ನಿಜವಾಗೂ ಇದು ಯೋಚನೆ ಮಾಡಬೇಕಾಗಿದೆ. ಇದೆಲ್ಲ ಹಿಂದೆ ಇರಲಿಲ್ಲ. ಇದು ಕೇಂದ್ರ ಸರ್ಕಾರದ ವ್ಯವಸ್ಥಿತವಾದಂಥ ಒಂದು ಸಂಚು. ಇದು ಪ್ರತಿಯೊಬ್ಬರ ಮೇಲೂ ಸಹ ಆ ಹಿಂಬಾಗಲ ಮೂಲಕ ಆ ಹಿಂದಿಯನ್ನು ಏರಿ ಇಡೀ ದೇಶದಲ್ಲಿ ಹಿಂದಿಮಯ ಮಾಡಲಿಕ್ಕೆ ಹೊರತಕ್ಕಂಥ ಏನು ಉತ್ತರ ಭಾರತೀಯರಿದ್ದಾರೆ ಅವರು ವ್ಯವಸ್ಥಿತವಾದಂಥ ಒಂದು ಸಂಚನ್ನು ಮಾಡಿ ಇವತ್ತು ನಮ್ಮ ಕರ್ನಾಟಕದ ಮಕ್ಕಳನ್ನ ಇವತ್ತು ನಾವು ಯಾವುದೇ ರೀತಿ ಮತ್ತೆ PUCಗೆ ಹೋಗ್ದಂಗೆ ಮತ್ತು BA ಮಾಡ್ದಂಗೆ ಮತ್ತು ಉನ್ನತ ವ್ಯಾಸಂಗ ಮಾಡ್ದಂಗೆ ಇಲ್ಲೇ ಪೂರ್ತಿ ನಮ್ಮನ್ನು ಮುಗಿಸೋವಂಥ ಕೆಲಸನ ವ್ಯವಸ್ಥಿತವಾದಂಥ ಕೆಲಸವನ್ನು ಈ ಉತ್ತರ ಕರ್ನಾಟಕದವರು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಉತ್ತರ ಭಾರತದವರು ಮಾಡ್ತಾ ಇರ್ತಕ್ಕಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ. ಬರೀ ಇದೊಂದೇ ಅಲ್ಲ, ನಾವು ನಮ್ಮ ರಾಜ್ಯದವರೇ ಕಟ್ಟಿರೋಂಥ ಬ್ಯಾಂಕ್ಗಳನ್ನೆಲ್ಲ ನಮ್ಮ ಕರ್ನಾಟಕದವ್ರು ಏನು ಕಟ್ಟಿದ್ರು ಬ್ಯಾಂಕ್ಗಳು ಅದನ್ನೆಲ್ಲ ಸಹ ಹಿಂದಿಗೆ ಮರ್ಜ್ ಮಾಡಿದ್ರು. ಇವತ್ತು ಯಾವುದೇ ಬ್ಯಾಂಕ್ಗಳಲ್ಲಿ ಹೋಗ್ರಿ ನೀವು, ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಬರೀ ಉತ್ತರ ಕರ್ನಾಟಕದವರು ಮತ್ತು ಹಿಂದಿ ಮಾತನಾಡ್ತಕ್ಕಂಥವರೇ ಇರೋದು. ಇವತ್ತು ಆ ರೀತಿ ಹಿಂದಿ ಏನು ಪ್ರಾಂತ್ಯಗಳಿಗೆ ನಮ್ಮ ಬ್ಯಾಂಕ್ಗಳು ಏನು ಮರ್ಜ್ ಮಾಡಿದ್ರು, ನಮ್ಮ ಕರ್ನಾಟಕದ ಮಕ್ಕಳಿಗೆ ಕೆಲಸ ಏನು ಸಿಗಬೇಕಾಗಿತ್ತು ಅದೆಲ್ಲವೂ ಸಹ ಇವತ್ತು ಉತ್ತರ ಕರ್ನಾಟಕದ ಜನಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಉತ್ತರ ಭಾರತದವರು ಇವತ್ತು ನಮ್ಮ ಎಲ್ಲ ಸವಲತ್ತುಗಳನ್ನ ಕಿತ್ಕೊಳ್ಳೋವಂಥ ಕೆಲಸನ ಇವತ್ತು ಮಾಡ್ತಾಯಿದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ನಿಮಗೆ ನೋಡ್ಬೋದು, ಇವತ್ತು ಕೈಗಾರಿಕಾ ಪ್ರದೇಶಗಳು ಬಂದು ನಾವೆಲ್ಲರೂ ಸಹ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ. ಇವತ್ತು ಎಲ್ಲಿ ನೋಡಿದ್ರೂ ಉತ್ತರ ಪ್ರದೇಶದವರು, ಬಿಹಾರಿಗಳು, ಒರಿಸ್ಸಾಗಳು, ಪಂಜಾಬಿಗಳು ಮತ್ತು ಪಶ್ಚಿಮ ಬಂಗಾಳು ಇವರೆಲ್ಲರೂ ಸಹ ತುಂಬಿಕೊಂಡು ನಾವು ಬೆರಳೆಣಿಕೆ ಜನ ಆಗ್ತಾಯಿದ್ದೀವಿ. ಇವತ್ತು ಎಲ್ಲ ಕೆಲಸದ ಮೇಲೂ ಎಲ್ಲ ಕಾರ್ಖಾನೆಗಳಲ್ಲಿ ಯಾವುದೇನೋ ಒಂದು ಗಾರೆ ಕೆಲಸ ತೊಗೊಳ್ಳಿ, ಮಗ್ಗ ಬಿಡೋದು ತೊಗೊಳ್ಳಿ, ಅಥವಾ ಇನ್ನೇನು ಇದು ತೋಟಗಾರಿಕೆ ತೊಗೊಳ್ಳಿ, ತೋಟದಲ್ಲಿ ಕೆಲಸ ಮಾಡೋದು ತೊಗೊಳ್ಳಿ, ಅಥವಾ ಹೋಟ್ಲುಗಳ ಕೆಲಸ ಮಾಡೋದು ತೊಗೊಳ್ಳಿ, ಇವೆಲ್ಲವೂ ಸಹ ಉತ್ತರ ಭಾರತದವರೇ ಪೂರ್ತಿ ತುಂಬಿಕೊಂಡಿದ್ದಾರೆ. ನಮ್ಮ ರಾಜ್ಯದ ನಮ್ಮ ನಾಡಿನ ಮಕ್ಕಳಿಗೆ ಇವತ್ತು ಕೆಲಸ ಇಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ಏನು ಉದ್ಯಮಿಗಳಿರ್ಬೋದು ಅಥವಾ ಮಾಲೀಕರಿರ್ಬೋದು ಇವರೆಲ್ಲರೂ ಸಹ ಆ ಉತ್ತರ ಭಾರತದವ್ರನ್ನ ಇದು ಕೆಲಸ ಕೊಡ್ತಾರೆ ಹೊರತು ನಮ್ಮ ಸ್ಥಳೀಯರಿಗೆ ಕೆಲಸ ಸಿಗದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಂಗಾಗಿ ಸ್ನೇಹಿತರೆ, ಇವತ್ತು ನಾವು ಈ ರಾಜ್ಯ ಸರ್ಕಾರ ಕೇಳೋದು ಇಷ್ಟೇ, ಏನು ತಾವು ಈ ಸರಿ SLCಯಲ್ಲಿ ಹಿಂದಿಯನ್ನು ಕಡ್ಡಾಯವಾಗಿ ನೀವು ಪರೀಕ್ಷೆ ಮಾಡಕ್ಕೆ ಹೊರಟಿದ್ದೀರಿ, ಈ ಕೂಡಲೇ ಅದು ರದ್ದಾಗಬೇಕು. ಯಾಕೆ ಈಗ ಹೇಳ್ತಿದ್ವಿ ಅಂದರೆ ಅದು ಸಂವಿಧಾನ ವಿರೋಧಿ ಅಲ್ವಾ ಅಂತ ನೀವೆಲ್ಲ ಕೇಳ್ಬೋದು. ಈಗಾಗಲೇ ಬಿಹಾರ ರಾಜ್ಯದಲ್ಲಿ ವಿತೌಟ್ ಇಂಗ್ಲೀಷ್
ಅಂದರೆ ವಿತೌಟ್ ಇಂಗ್ಲೀಷ್ ಪಾಸ್ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿ ಒಂದು ಈಗಾಗಲೇ ಸಂವಿಧಾನ ಇದು ಒಂದು ಕಾನೂನನ್ನ ಜಾರಿ ಮಾಡಿದ್ದಾರೆ. ಅಂದರೆ ಅಲ್ಲಿ ಇಂಗ್ಲೀಷ್ ಇಲ್ದಂಗೆ ಮಕ್ಕಳು ಎಲ್ಲ ಪಾಸ್ ಆಗ್ಬೋದು. ಅದೇ ರೀತಿ ಇವತ್ತು ರಾಜ್ಯದಲ್ಲಿ ವಿತೌಟ್ ಹಿಂದಿ ಅಂದರೆ WHO ಅಂತೇಳಿ ಏನು ಕರೀತಾರೆ, ಅದನ್ನು ಈ ಕೂಡಲೇ ಏನು ಪರೀಕ್ಷೆ ಇಲ್ದಂಗೆ ಪಾಸ್ ಮಾಡಬೇಕು. ಈ ಸರಿ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಹಿಂದಿಯನ್ನು ತರಕೂಡ್ದು. ಏನಾದರೂ ನೀವು ತಂದರೆ ಇಡೀ ರಾಜ್ಯದಲ್ಲಿ ಹೋರಾಟಗಾರರು ದಂಗೆ ಹೇಳ್ತಾರೆ. ಏನು 30ನೇ ತಾರೀಕು ನೀವೇನು ಎಕ್ಸಾಮ್ ಬರಲಿಕ್ಕೆ ಏನು ಹೊರಟಿದ್ದೀರಿ, 30ನೇ ತಾರೀಕು ಹಿಂದಿ ಎಕ್ಸಾಮ್ ಇದೆ. ಆ ಹಿಂದಿ ಎಕ್ಸಾಮ್ ಬರ್ತಕ್ಕಂಥ ಎಲ್ಲ ಕೇಂದ್ರಗಳಿಗೂ ನಮ್ಮ ಹೋರಾಟಗಾರರು, ರೈತರು, ಕಾರ್ಮಿಕರು, ನಮ್ಮ ಎಲ್ಲ ಪ್ರಗತಿಪರ ಚಿಂತಕರು ಆ ಒಂದು ಪರೀಕ್ಷಾ ಹಾಲ್ಗೆ ನುಗ್ಗಿ ಮುತ್ತಿಗೆ ಹಾಕಿ ಆ ಪರೀಕ್ಷಾ ಕಾರ್ಯನೇ ಅಸ್ತವ್ಯಸ್ತಗೊಳಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಇವತ್ತು ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಈ ಕರೆಗೆ ಹೋಗೊಟ್ಟಿದ್ದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದವರು ಇದ್ದೀರಿ, ಮತ್ತು ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಬಣದವರು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ, ಮತ್ತು KRS ಪಕ್ಷದ ಶಿವಕುಮಾರ್ ಮತ್ತು ಸಂಘಟಕರು, ರೂಪೇಶ್ ರಾಜಣ್ಣ ಅವರ ಕನ್ನಡ ಸಂಘಟನೆಯ ಯುವ ಕರ್ನಾಟಕ ವೇದಿಕೆಯ ಅಧ್ಯಕ್ಷರು, ಮತ್ತು ಇನ್ನೂ ಅನೇಕ ಜನ ನನ್ನ ಗೆಳೆಯರು, ಬೇರೆ ಬೇರೆ ಸಂಘಟನೆಯವರು ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ರಿಗೂ ಸಹ ಮತ್ತು ನಮ್ಮ ವಿಜಯ ಕರ್ನಾಟಕ ಸೇನೆ ನಮ್ಮ ನಂಜಪ್ಪನವರು ಮತ್ತು ಅವ್ರ ತಂಡದವರು ಇವರೆಲ್ಲರೂ ಸಹ ಅವ್ರ ನಾಯಕರೆಲ್ಲ ಇವತ್ತು ಅಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದಾರೆ. ನಾವೆಲ್ಲ ಇವತ್ತು ಒಂದು ತೀರ್ಮಾನ ಮಾಡಬೇಕಾಗಿದೆ, ಶಪಥ ಮಾಡಬೇಕಾಗಿದೆ. ಇವತ್ತು ಸಾಂಕೇತಿಕವಾಗಿ ಈ ತಾಲೂಕು ಕಚೇರಿಗೆ ಏನು ಮನವಿಯನ್ನು ಕೊಡ್ತೀವಿ, ಇದಾದಮೇಲೆ ಏನು 30ನೇ ತಾರೀಕಿದೆ, ಆ 30ನೇ ತಾರೀಕು ನಾವು ಇವಾಗಲೇ ಎಚ್ಚೆತ್ಕೋಬೇಕು. ಎಲ್ಲ ಕಾರ್ಯಕರ್ತರಿಗೆ ಹೇಳಬೇಕು, ಎಲ್ಲ ಹೋರಾಟಗಾರರಿಗೆ ಹೇಳಬೇಕು. ಇವತ್ತು ಏನು ನಾವು ಹೇಳ್ತಿದ್ದೀವಿ, ಈ 30ನೇ ತಾರೀಕು ಒಳಗಡೆ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಹೋರಾಟಗಾರನ ಕರೆದು ಚರ್ಚೆ ಮಾಡಿ ಏನು ಹಿಂದಿ ಭಾಷೆ ಅಂತಕ್ಕಂಥ ಈ ಪರೀಕ್ಷೆ ಇದೆ ಅದನ್ನು ವಾಪಸ್ ತಗೋಬೇಕು. ಇಲ್ಲದೇ ಇದ್ದರೆ 30ನೇ ತಾರೀಕು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟ್ರ್ಗಳಿದ್ದಾವೆ ಅಲ್ಲೆಲ್ಲ ನುಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನಮ್ಮ ಜಾಗೃತ ಪರಿಷತ್ತಿನ ನಮ್ಮ ಸತ್ಯನಾರಾಯಣರವರು, ಇನ್ನೂ ಅನೇಕ ಜನ ನನ್ನ ಗೆಳೆಯರಿದ್ದಾರೆ, ಸಾಹಿತ್ಯ ಪರಿಷತ್ನವರಿದ್ದಾರೆ, ಇವರೆಲ್ಲರೂ ಸಹ ಇನ್ನೂ ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ತಮ್ಗೆ ಹೇಳ್ತಾ, ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ನಾಯಕರಾದಂಥ ಸತ್ಯನಾರಾಯಣವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ.